ನಮಸ್ತೆ ಗಾಯ್ಸ್, ವೆಲ್ಕಮ್ ಟು ಸುನೀಲ್ ಸಂಜನಾ ಬ್ಲಾಗ್ಸ್. ಇದು ನಮ್ಮ ಮೊದಲನೆಯ ಫುಡ್ ಬ್ಲಾಗ್. ನಾವು ಇವತ್ತು ಮಾಡ್ತಾ ಇರಕ್ಕಂಥದ್ದು ಮಶ್ರೂಮ್ ಮಸಾಲ, ಅದು ಕೂಡ ಡಾಬಾ ಸ್ಟೈಲ್ನಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ತೊಗೊಂಡಿರೋದು ಮಶ್ರೂಮ್ ಬಂದುಬಿಟ್ಟು ಬೇಬಿ ಮಶ್ರೂಮ್ ತೊಗೊಂಡಿದ್ದೀವಿ. ನಿಮಗೆ ಮಾರ್ಕೆಟಲ್ಲಿ ಯಾವ್ದು ಅವೈಲೇಬಲ್ ಇರುತ್ತೆ ಆ ಮಶ್ರೂಮ್ ಕೂಡ ನೀವು ಯೂಸ್ ಮಾಡ್ಬೋದು. ನಾವು ಒಂದು ಪಾತ್ರೆಯಲ್ಲಿ ನೀರಿಗೆ ಒಂದು ಚಿಟಿಕೆ ಅರಿಶಿನ ಹಾಕಿ ಇದನ್ನು ಕ್ಲೀನಾಗಿ ನಾವು ಎಲ್ಲ ತೊಳೆದಿಟ್ಕೊಬೇಕು. ನಿಮಗೆ ಯಾವ ರೀತಿ ಕನ್ವಿನಿಯೆಂಟ್, ಯಾವ ಸೈಜ್ ಬೇಕೋ ಆ ರೀತಿ ನೀವು ಮಶ್ರೂಮ್ ಕೂಡ ಕಟ್ ಮಾಡ್ಕೊಬೋದು. ಇದಕ್ಕೆ ಬೇಕಾಗಿರುತ್ತೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಫ್ರೆಶ್ ಕ್ರೀಮ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಪಲಾವ್ ಎಲೆ, ಹಾಗೆ ನಾವು ಗೋಡಂಬಿನ ಹಾಗೆ ನೆನೆಸ್ಬೇಕಿತ್ತು. ನೆನೆಸದೇ ಇರೋ ಕಾರಣ ನಾವು ಈಗ ಆಮೇಲೆ ನಾವು ಡ್ರೈ ರೋಸ್ಟ್ ಸಹ ಮಾಡ್ತೀವಿ. ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ, ಪುದೀನ ಸೊಪ್ಪು ಒಂದು ಮುಷ್ಟಿ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ಹಸಿಮೆಣಸಿನಕಾಯಿ, ಆಮೇಲೆ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು, ಹಾಗೆ 3 ಟೊಮ್ಯಾಟೊಗಳನ್ನು ಹೆಚ್ಚಿಕೊಂಡು ಅದು ಸಹ ತೊಗೊಂಡಿದ್ವಿ. ಜೊತೆಗೆ ಅರ್ಧ ಈರುಳ್ಳಿ, ಮಸಾಲೆ ಪದಾರ್ಥಗಳಾದ 4 ಲವಂಗ, ಚಕ್ಕೆ, ಸೋಂಪು, ಜೀರಿಗೆ, ಏಲಕ್ಕಿ ಎಲ್ಲ ಸಹ ನಾವು ಈಗ ಡ್ರೈ ರೋಸ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಎಲ್ಲ ಮಸಾಲೆ ಪದಾರ್ಥಗಳು, ಮೆಣಸಿನ್ಕಾಯಿ, ಆಗಲೇ ತೋರಿಸ್ದಂಗೆ ಪಲಾವ್ ಎಲೆ, ಜೊತೆಗೆ ಗೋಡಂಬಿ ನಾವು ಆಗಲೇ ಹೇಳ್ದಾಗೆ ಈಗ ಡ್ರೈ ರೋಸ್ಟ್ ಸಹ ಮಾಡ್ಕೊಳ್ತಿದ್ದೀವಿ. ಇನ್ ಕೇಸ್ ನೀವೇನಾದರೂ ನೆನೆಸಿಟ್ರೆ ಈ ಡ್ರೈ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಪಲಾವ್ ಎಲೆ, ಆಮೇಲೆ ಆಗಲೇ ತೋರಿಸ್ದಂಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಸಹ ಡ್ರೈ ರೋಸ್ಟ್ ಮಾಡ್ತಿದ್ವಿ. ಯಾಕಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಸಹ ಫುಲ್ ಹೋಗಲಿ ಅನ್ನೋ ಕಾರಣಕ್ಕೆ ನಾವು ಅದು ಡ್ರೈ ರೋಸ್ಟ್ ಮಾಡ್ತಿದ್ದೀವಿ. ಇದೆಲ್ಲ ತಣ್ಣಗಾದ್ಮೇಲೆ ನಾವೇನು ಮಾಡ್ತೀವಿ ಅಂದರೆ ಒಂದು ಜಾರ್ ತೊಗೊಂಡು ಜಾರಲ್ಲಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಫೈನಾಗಿ ಪೇಸ್ಟ್ ಮಾಡಿಕೊಡ್ತೀವಿ. ಇವಾಗ ಒಂದು ನಾವು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಸ್ಪೂನ್ ಇವಾಗ ಆಯಿಲ್ ಹಾಕಿ ಅದಕ್ಕೆ ನಾವು ಇವಾಗ ಶಾಯಿ ಜೀರಾ ಯೂಸ್ ಮಾಡ್ತಾಯಿದ್ದೀವಿ. ಶಾಯಿ ಜೀರಾ ಎಲ್ಲ ನಾವು ಚಟಪಟ ಅಂದಮೇಲೆ ನೆಕ್ಸ್ಟ್ ನಾವು ಯೂಸ್ ಮಾಡ್ತಾ ಇರೋಕ್ಕಂಥದ್ದು ಈರುಳ್ಳಿ. 2 ಈರುಳ್ಳಿ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. 2 ಈರುಳ್ಳಿನ ಅದನ್ನು ಯೂಸ್ ಮಾಡ್ತಾಯಿದ್ದೀವಿ. ಇದು ನೀವು ಗೋಲ್ಡ್ ಕಲರ್ ಬರೋ ಥರ ನೀವು ಇದನ್ನು ಫ್ರೈ ಮಾಡ್ಕೊಬೇಕು. ಗೋಲ್ಡ್ ಕಲರ್ ಬರೋ ಥರ ನೀವು ಫ್ರೈ ಮಾಡಿದ್ರೆ ನೀವು ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ಯೂಸ್ ಮಾಡ್ತಾ ಇರೋಕ್ಕಂಥದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು ಚಿಟಿಕೆ ಅರಿಶಿನ, ಒಂದು ಅರ್ಧ ಸ್ಪೂನ್ ನಾವು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಮಸಾಲ ಪದಾರ್ಥಗಳು ಏನು ಹಾಕ್ತಾಯಿದ್ದೀವಿ ಅಂತಂದರೆ 1 ಸ್ಪೂನ್ ನಾವು ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪನ್ನು. ಈ ಉಪ್ಪು ಮತ್ತು ಖಾರ ಪುಡಿನ ನೀವು ರುಚಿಗೆ ತಕ್ಕಂತೆ ನೋಡಿಬಿಟ್ಟು ನೀವು ಆಮೇಲೆ ಬೇಕಾದರೂ ಯೂಸ್ ಮಾಡ್ಕೊಬೋದು. ನಾನು ಇವಾಗ ಒಂದು ಚಿಟಿಕೆ ಸೇರಿಸ್ತಾ ಇದ್ದೀನಿ. ನಾವು ಆವಾಗಲೇ ರುಬ್ಬಿರ್ಕಂತಹ ಒಂದು ಮಸಾಲೆ ಇವಾಗನ ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ ಈರುಳ್ಳಿ ಎಷ್ಟು ಚೆನ್ನಾಗಿ ಕಂದು ಬಣ್ಣ ಬಂದಿದೆ. ಇವಾಗ ಅದನ್ನು ರುಬ್ಬಿರೋದ ಮಸಾಲೆನ ನಾವು ಇವಾಗ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಈ ಮಸಾಲೆಯಲ್ಲಿ ಇವಾಗ ಜಾರಲ್ಲಿ ಇರೋದನ್ನು ಸ್ವಲ್ಪ ಕ್ಲೀನ್ ಮಾಡಿ ನೀರನ್ನ ಹಾಕಿ ಅದನ್ನು ಕೂಡ ಅದನ್ನು ಸೇರಿಸ್ಬೇಕು. ಇವಾಗ ನಾವು ಅದನ್ನು ಈ ಆಯಿಲ್ ಬಿಡೋ ಥರ, ಮೇಯ್ನ್ ಆಯಿಲ್ ಬಿಡೋ ಥರ ನಾವು ಅದನ್ನು ಎಲ್ಲ ನಾವು ಮಿಕ್ಸ್ ಮಾಡಿ ಅದಕ್ಕೆ ನೆಕ್ಸ್ಟು ಅದು ಹಸಿ ವಾಸನೆ ಏನೂ ಇರಬಾರ್ದು. ಹಸಿ ವಾಸನೆ ಹೋಗೋ ಥರ ನಾವು ಇವಾಗ ಫೈನಾಗಿ ಅದನ್ನು ಇದು ಮಾಡ್ಕೊಬೇಕು. ಒಂದು 15-20 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಅದನ್ನು ಮಸಾಲೆ ಎಲ್ಲ ನಾವು ಆಯಿಲ್ ಬಿಡೋ ಥರ ನಾವು ಇವಾಗ ಇದು ಮಾಡ್ಕೊಬೇಕು. ಇದು ಮಶ್ರೂಮ್ ಮಸಾಲಾಗೆ ಟೇಸ್ಟ್ ಹೆಂಗೆ ಬರುತ್ತೆ ಅಂದರೆ ಆ ಮಸಾಲ ನಾವು ಹೇಗೆ ಬೇಯಿಸ್ಕೋತೀವೋ ಅದ್ರ ಮೇಲೇ ಎಲ್ಲ ಡಿಪೆಂಡ್ ಆಗಿರುತ್ತೆ. ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ನಾವು ಆಗಲೇ ಕಟ್ ಮಾಡ್ಕೊಂಡಿದ್ದು ಮಶ್ರೂಮ್ನ ಈಗ ಸಹ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 2-3 ಟೈಮ್ಸ್ ಮಿಕ್ಸ್ ಮಾಡಬೇಕು. ಹಾಗೆ ಸೇಮ್ ಟೈಮ್ ಅದಕ್ಕೆ ನಾವೇನು ನೀರು ಯೂಸ್ ಮಾಡ್ಕೋಬಾರ್ದು. ಯಾಕಂದರೆ ಆಲ್ರೆಡಿ ಅದರಲ್ಲಿ ನೀರಿನ ಅಂಶ ಇರುತ್ತೆ ಮಶ್ರೂಮಲ್ಲಿ, ಅದಕ್ಕೋಸ್ಕರ ನಾವು ಅದನ್ನು ನೀರನ್ನು ಆ್ಯಡ್ ಮಾಡಬಾರ್ದು. ಇವಾಗ ನೀವು ಮಶ್ರೂಮ್ ಸೇರಿಸಿದ ಮೇಲೆ ಒಂದು 2-3 ಮಿನಿಟ್ಸ್ನ ಐ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಒಂದು 2-3 ಮಿನಿಟ್ಸ್ ಐ ಫ್ಲೇಮಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದರಲ್ಲಿ ಮಶ್ರೂಮ್ ಏನಿದೆ ಅದರ ಎಲ್ಲ ಮಸಾಲ ಕೂಡ ಅದನ್ನು ಎಳ್ಕೊಳುತ್ತೆ. ಇವಾಗ ನಾವು ಅದಕ್ಕೆ ಒಂದು 15-20 ನಿಮಿಷ ಬೇಕಾದರೆ ನಾವು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಇವಾಗ ಅದನ್ನು ಚೆನ್ನಾಗಿ ಇವಾಗ ಕುದಿಸ್ಬೇಕು. ಆಯಿಲೆಲ್ಲ ಬಿಡೋ ಥರ, ವಾಟರ್ ಕಂಟೆಂಟ್ ಎಲ್ಲ ಬಿಡುತ್ತೆ. ನೋಡಿ ಯಾವ ಥರ ಇವಾಗ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಇವಾಗ ನೀವು ಬೇಕಂದರೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿ ನೆಕ್ಸ್ಟ್ ನೀವು ಇವಾಗ ಅದ್ರ ಜೊತೆನೇ ನೀವು ಇವಾಗ ಕಸ್ತೂರಿ ಮೇಥಿ ಕೂಡ ಆ್ಯಡ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ಒಳ್ಳೆ ಸ್ಮೆಲ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ನಿಮಗೆ ಅದೇ ಥರ ಸಿಗುತ್ತೆ. ಇದನ್ನು ನೀವು ದೋಸೆ, ಚಪಾತಿ, ಪೂರಿ ಯಾವುದಕ್ಕೆ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಗ್ರೇವಿ ಇರೋದ್ರಿಂದ ನೀವು ರೈಸ್ಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ನೋಡಿ ಇವಾಗ ಫೈನಲ್ ಔಟ್ಪುಟ್ ಯಾವ ಥರ ಇರುತ್ತಂತ ನೋಡಿ ಸರ್, ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನಮ್ಮದು ಮಶ್ರೂಮ್ ಮಸಾಲ. ಇಟ್ಸ್ ರೆಡಿ ಟು ಸರ್ವ್. ನೋಡಿ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಆಗಿದೆ. ಪ್ಲೀಸ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.